ಸುದ್ದಿ9 ವಾಹಿನಿಯ ಸಮಸ್ತ ವೀಕ್ಷಕ ಮಿತ್ರರಿಗೆ ಸ್ವಾಗತ ಸುಸ್ವಾಗತ. ಪೊಳಲಿ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಸಾವಿರ ಸೀಮೆಯ ಒಡತಿ ತಾಯಿ ರಾಜರಾಜೇಶ್ವರಿ ಅಮ್ಮನವರ ಸನ್ನಿಧಾನ. ಪೊಳಲಿಯಲ್ಲಿ ಮತ್ತೊಂದು ವಿಶೇಷ ಏನಂತ ಕೇಳಿದ್ರೆ, ತಾಯಿ ರಾಜರಾಜೇಶ್ವರಿ ಅಮ್ಮನವರ ಸನ್ನಿಧಾನದ ಪಕ್ಕದಲ್ಲೇ ಇರುವಂಥದ್ದು ತಪೋಭೂಮಿ ಶ್ರೀ ರಾಮಕೃಷ್ಣ ತಪೋವನ ಪೊಳಲಿ. ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಅಲ್ಲಿಯ ಯತಿವರೇಣ್ಯರು, ನಮ್ಮ ರಾಮಕೃಷ್ಣ ತಪೋವನದ ಪೂಜ್ಯ ಸ್ವಾಮೀಜಿ ಅವರಾದಂತಹ ಶ್ರೀ ವಿವೇಕ ಚೈತನ್ಯಾನಂದ ಸ್ವಾಮೀಜಿ ಇವತ್ತು ನಮ್ಮ ಜೊತೆ, ನಮ್ಮ ವಾಹಿನಿಯಲ್ಲಿ ನಿಮ್ಮ ಜೊತೆ, ವೀಕ್ಷಕರ ಜೊತೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಶ್ರೀ ರಾಮಕೃಷ್ಣ ತಪೋವನ ಪೊಳಲಿ ಇದರ ಸ್ವಾಮೀಜಿಯವರಾದಂಥ ಶ್ರೀ ವಿವೇಕ ಚೈತನ್ಯಾನಂದ ಸ್ವಾಮೀಜಿಯವರು ನಮ್ಮ ಜೊತೆ ಇವತ್ತು ಒಂದು ವಿಶೇಷ ಅವರ ಕನಸಿನ ಯೋಜನೆಯ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಎಲ್ಲರಂತಲ್ಲ ನಮ್ಮ ಪೊಳಲಿ ರಾಮಕೃಷ್ಣ ತಪೋವನದ ಸ್ವಾಮೀಜಿಯವರು. ಯಾಕಂತ ಕೇಳಿದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಾಮೀಜಿಯವರಿಗೂ ಮತ್ತು ಜನಸಾಮಾನ್ಯರಿಗೂ ಯಾವುದೇ ನಡುವಲ್ಲಿ ಅಂತರ ಇಲ್ಲ, ಎಲ್ಲರೊಂದಿಗೂ ಬೆರೆತು ಎಲ್ಲರಿಗೆ ಮಾರ್ಗದರ್ಶನ ನೀಡುವಂಥ ಸ್ವಾಮೀಜಿಯವರು ನಮ್ಮ ಪೊಳಲಿ ರಾಮಕೃಷ್ಣ ತಪೋವನದ ಸ್ವಾಮೀಜಿಯವರು. ಅವರ ಕನಸಿನ ಕೂಸು ಅಂತೇಳಿ ಹೇಳ್ಬೋದು. ಇವತ್ತು ಅವರ ಯೋಜನೆ ಕಾರ್ಯರೂಪಗೊಳ್ಳುವಂಥ ಆ ಜಾಗದಲ್ಲಿ ನಾವಿವತ್ತಿದ್ದೇವೆ. ನಮ್ಮ ಜೊತೆ ಪೂಜ್ಯ ಸ್ವಾಮೀಜಿಯವರು ಕೂಡ ಇದ್ದಾರೆ. ಸ್ವಾಮೀಜಿಯವರೇ ನಮಸ್ತೆ. ಸುದ್ದಿ9 ವಾಹಿನಿಯ ಪರವಾಗಿ ಸ್ವಾಮೀಜಿಯವರನ್ನು ವಿಶೇಷವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಸ್ವಾಮೀಜಿ, ನಾವಿರುವಂಥ ಜಾಗ ಇವತ್ತು ಸಾನೂರು ಪದವು ಅನ್ನುವಂಥದ್ದು. ಇದು ಬಡಗಬೆಳ್ಳೂರು ಗ್ರಾಮಕ್ಕೆ ಸೇರಿದಂತಹ ಜಾಗ. ಇವತ್ತು ಇಲ್ಲಿ ನಿಮ್ಮ ಕನಸಿನ ಯೋಜನೆ ಅಂದರೆ ತಪ್ಪಾಗಲಿಕ್ಕಿಲ್ಲ, ಅದು ಕಾರ್ಯರೂಪಗೊಳ್ಳುವಂತಹ ಜಾಗ. ವಿಶೇಷವಾಗಿ ಒಂದು ಶಾಲೆ ಮಾಡಬೇಕು ಅಂತೇಳಿ ಹೊರಟವರು ನೀವು. ಈ ಶಾಲೆಯ ಬಗ್ಗೆ ಮಾತಾಡುವುದಾದರೆ ಸ್ವಾಮೀಜಿ. ಜಯರಾಮ್ ಕೃಷ್ಣ, ಇದು ನಮ್ಮ ಯೋಜನೆ ಅಂತ ಹೇಳುವುದಕ್ಕಿಂತ ಗುರುದೇವ ಶ್ರೀರಾಮಕೃಷ್ಣರ ಅದೊಂದು ಕಲ್ಪನೆ, ಅವರ ಒಂದು ದೃಢ ನಿರ್ಧಾರ ಅಂತಲೇ ಹೇಳ್ಬೋದು. ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ವಿದ್ಯಾಭ್ಯಾಸ ಯಾವ ಮಟ್ಟಿಗೆ ತಲುಪಿದೆ ಅಂತ ಎಲ್ರಿಗೂ ಗೊತ್ತಿದ್ದ ವಿಷಯ, ಅದರ ವಿಷಯ ನಾವು ಮಾತಾಡುವ ಅವಶ್ಯಕತೆ ಇಲ್ಲ. ಈಗ ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ, ನಮ್ಮ ಮಕ್ಕಳಿಗೆ ಅಂಕಗಳು ಸಿಗ್ತದೆ, ಅವರಿಗೆ ಮೌಲ್ಯಾಧಾರಿತವಾದ ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ. ಅದಕ್ಕಾಗಿ ಅವರ ಜೀವನ ಒಂದು ಡೋಲಾಮಯವಾಗಿ ಪರಿಣಮಿಸಿದೆ. ಯಾಕೆಂತ ಹೇಳಿದರೆ, ಎಲ್ಲ ಪ್ರೊಫೆಷನಲ್ ಕೋರ್ಸಸ್ ಇದೆ. ಅದು ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಚಾರ್ಟೆಡ್ ಅಕೌಂಟೆಂಟ್ಸ್ ಇರ್ಬೋದು, ಕಂಪ್ನಿ ಸೆಕ್ರೆಟರೀಸ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಬೇರೆ ಬೇರೆ ಉದ್ಯೋಗ ಮಾಡುವಂಥದ್ದು ಪ್ರೊಫೆಷನಲ್ ಕೋರ್ಸಸ್. ಅವರಿಗೆ ಬೇಸಲ್ಲಿ ಅಂದರೆ ಚಿಕ್ಕ ತರಗತಿಯಲ್ಲಿ ಮೌಲ್ಯಗಳು, ಜೀವನದ ಮೌಲ್ಯಗಳು, ಜೀವನ ಹೇಗೆ ಸಾಗಿಸುವುದು, ಇದರ ವಿಷಯ ಎಲ್ಲ ಶಾಲೆಗಳಲ್ಲಿ ಅವರಿಗೆ ಒಂದು ಮಾಹಿತಿ ಕೊಟ್ಟರೆ ಅವರನ್ನು ಸುಸಂಸ್ಕೃತ ನಾಗರಿಕರನ್ನಾಗಿ ಮಾಡ್ಬೋದು. ಎಲ್ಲ ಕಡೆ ಈಗ ಒಳ್ಳೆಯ ಕಾಲೇಜು, ಇನ್ಸ್ಟಿಟ್ಯೂಷನ್ಸ್ ಇದೆ. ನಾವು ಹಿಂದಿನ ಕಾಲದ ಈ ಗುರುಕುಲ ಪದ್ಧತಿಯ ವಿದ್ಯಾಭ್ಯಾಸವನ್ನು ಪೂರ್ತಿ ಮರೆತು ಬಿಟ್ಟಿದ್ದೇವೆ. ಆವಾಗ ಎಂಥ ಅದ್ಭುತ ವ್ಯಕ್ತಿಗಳನ್ನು ನಮ್ಮ ಸಮಾಜ ಸೃಷ್ಟಿ ಮಾಡಿತು. ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಶ್ರೀರಾಮನಿಗೂ ವಿದ್ಯಾಭ್ಯಾಸ ಸಿಕ್ತು ಗುರುಕುಲದಲ್ಲಿ, ಶ್ರೀಕೃಷ್ಣನಿಗೂ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಸಿಕ್ತು. ಅಂಥ ಗುರುಕುಲ ಈಗ ಅದು ಪೂರ್ತಿ ನಮ್ಮಿಂದ ಕಣ್ಮರೆಯಾಗಿದೆ. ಅದಕ್ಕೆ ಮೂಲ ಕಾರಣ ಬ್ರಿಟಿಷರ ಆಳ್ವಿಕೆ. ಆ ಕಾಲದಲ್ಲಿ ಸಾವಿರಾರು ಗುರುಕುಲಗಳು ಮುಚ್ಚಲ್ಪಟ್ಟಿತು. ಈಗ ಗುರುಕುಲಗಳು ಇಲ್ಲ. ಅದಕ್ಕಾಗಿ ನಮ್ಮದು ಒಂದು ಕಲ್ಪನೆ ಏನಂತ ಹೇಳಿದರೆ, ಆಧುನಿಕ ವಿದ್ಯಾಭ್ಯಾಸದೊಟ್ಟಿಗೆ ಅಂದರೆ ಮಾಡರ್ನ್ ಎಜುಕೇಷನ್ ಒಟ್ಟಿಗೆ ಗುರುಕುಲ ಟೈಪ್ ಆಫ್ ಎಜುಕೇಷನ್ ಕಂಬೈನ್ ಮಾಡಿಕೊಟ್ರೆ ಒಳ್ಳೆಯ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡ್ಬೋದು. ಸ್ವಾಮೀಜಿಯವರೇ, ಇವತ್ತು ತಾವು ಹೇಳಿದ ಹಾಗೆ ಆಧುನಿಕ ಶಿಕ್ಷಣದ ಭರಾಟೆ ಮತ್ತು ಅಂಕಗಳ
ಹಿಂದೆ ಓಡುವಂತಹ ಪರಿಸ್ಥಿತಿಯ ಈ ಶಿಕ್ಷಣ ಮತ್ತು ಇವತ್ತು ಜನಸಾಮಾನ್ಯರ ನಡುವೆ ಇರುವಂಥ ಮಾತು ಏನಂತ ಕೇಳಿದರೆ ಶಿಕ್ಷಣ ವ್ಯಾಪಾರೀಕರಣ ಆಗ್ತಾ ಇದೆ ಅನ್ನುವಂಥ ಒಂದು ಕೂಗು ಜನಸಾಮಾನ್ಯರ ನಡುವೆ ಕೇಳಿ ಬರ್ತಿದೆ. ಅದಕ್ಕೆ ವಿರುದ್ಧವಾಗಿ ಈ ಶಿಕ್ಷಣ ನೀವು ಆ ಗುರುಕುಲದ ಪರಿಚಯವನ್ನು ಮಾಡಿಸಿದ್ರಿ. ಯಾಕಂತ ಕೇಳಿದರೆ ಇವತ್ತು ಈ ಭಾಗದ ಜನ ಬಹಳ ಪುಣ್ಯವಂತರು ಅಂತೇಳಿ ಹೇಳ್ಬೋದು, ಇಡೀ ಜಿಲ್ಲೆಯ ಜನತೆ. ಯಾಕಂತ ಕೇಳಿದರೆ ಇಷ್ಟು ದೊಡ್ಡ ಕಲ್ಪನೆಯನ್ನು ಇಟ್ಟುಕೊಂಡು ತಾವು ಈ ಶಾಲೆ ಮತ್ತು ಗುರುಕುಲವನ್ನು ಆರಂಭಿಸಲಿಕ್ಕೆ ಹೊರಟಿದ್ದೀರಿ. ಇದ್ರ ಬಗ್ಗೆ ವಿಸ್ತೃತವಾಗಿ ಮಾತಾಡೋದಾದರೆ ಸ್ವಾಮೀಜಿ. ಗುರುದೇವ ಶ್ರೀರಾಮಕೃಷ್ಣರ ವಿಶೇಷ ಕೃಪೆ, ಅನುಗ್ರಹ, ಆಶೀರ್ವಾದ, ಅವರದೊಂದು ಕಮಾಂಡ್ಮೆಂಟ್ ಅಂತ ಹೇಳ್ಬೋದು. ಅವರದ್ದು ಆಶೀರ್ವಾದದೊಂದಿಗೆ ಯಾವುದು ನಡೀಬೇಕು ನಮ್ಮ ಸಮಾಜಕ್ಕೆ ಅದು ಆಗಬೇಕು ಅಷ್ಟೇ ನಮ್ಮದು ಪ್ರಯತ್ನ. ಬಾಕಿದೆಲ್ಲ ಅವರ ಸಂಕಲ್ಪದಂತೆ ನಡೀತಾ ಇದೆ. ಈಗ ಇಲ್ಲಿ ನಿರ್ಮಾಣಗೊಳ್ಳುತ್ತಿರುವಂಥದ್ದು ಇದು ಮಾಡರ್ನ್ ಎಜುಕೇಷನ್. ಇದರಲ್ಲಿ ನಾವು CBSE ಸಿಲೆಬಸ್ಸನ್ನು ಅಳವಡಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೇವೆ. ಕಮಿಟಿಯವರು, ಶಾಲೆಯ ಕಮಿಟಿಯವರು. ಅದರ ಒಟ್ಟಿಗೆ ಇದರ ಪಕ್ಕದಲ್ಲಿ ಗುರುಕುಲ ಬರ್ತದೆ. ಗುರುಕುಲ ಆಪ್ಷನಲ್. ಎಲ್ಲರೂ ಗುರುಕುಲ ಸಿಸ್ಟಮ್ ಆಫ್ ಎಜುಕೇಷನ್ ಮಾಡಬೇಕಂತ ನಾವು ಕಂಪಲ್ಸರಿ ಮಾಡಲ್ಲ. ಮಾಡರ್ನ್ ಎಜುಕೇಷನ್ ಒಟ್ಟಿಗೆ ಗುರುಕುಲ ಸಿಸ್ಟಮ್ ಆಫ್ ಎಜುಕೇಷನ್ ಒಟ್ಟಿಗೆ ಕಂಬೈನ್ ಮಾಡಿದರೆ ಅವರು ಅದ್ಭುತ ವ್ಯಕ್ತಿಗಳಾಗ್ತಾರೆ. ಮುಂದಿನ ಪ್ರಧಾನಮಂತ್ರಿಗಳು, ಮುಂದಿನ ರಾಷ್ಟ್ರಾಧ್ಯಕ್ಷರು, ಮುಂದಿನ ಬೇರೆ ಬೇರೆ ಮಂತ್ರಿಗಳು, ಅಂಬ್ಯಾಸಿಡರ್ಸ್, ಇವರೆಲ್ಲ ಈ ವಿದ್ಯಾ ದೇಗುಲದಿಂದ ಸೃಷ್ಟಿಯಾಗ್ಬೋದು. ಇದು ನಮ್ಮ ಕಲ್ಪನೆ ಇರ್ಬೋದು, ಕನಸಿರ್ಬೋದು. ಆ ನಿಟ್ಟಿನಲ್ಲಿ ನಾವೊಂದು ಈ ಕಾರ್ಯಕ್ಕೆ ಕೈ ಹಾಕಿದ್ದೇವೆ. ಅದು ಕೂಡ ಗುರುದೇವ ಶ್ರೀರಾಮಕೃಷ್ಣರ ಒಂದು ಅನುಭೂತಿ, ಅನುಗ್ರಹ, ಆಶೀರ್ವಾದ. ಆ ದೃಷ್ಟಿಯಿಂದ ಈ ಕಾಮಗಾರಿ ಈಗ ನಡೀತಾ ಇದೆ. ಇದು ಆದಷ್ಟು ಶೀಘ್ರವಾಗಿ ನಡೆದು ಬರುವ 2027ರಲ್ಲಿ ತರಗತಿಗಳನ್ನು ಪ್ರಾರಂಭ ಮಾಡಬೇಕಂತ ನಿರ್ಧಾರ ಮಾಡಿದ್ದೇವೆ. ಅದು ಹಾಗೇ ಆಗ್ತದೆ. ಅದಕ್ಕೆ ತಾಯಿ ರಾಜರಾಜೇಶ್ವರಿ, ಗುರುದೇವ ಶ್ರೀರಾಮಕೃಷ್ಣರ ಆಶೀರ್ವಾದ ಇದ್ದೇ ಇರ್ತದೆ. ಅದು ನಡೀತದೆ ಅಂತ ಹೇಳಿ ನಮಗೆ ಪೂರ್ತಿ ನಂಬಿಕೆ ಇದೆ. ಸ್ವಾಮೀಜಿಯವರೇ, ಇವತ್ತು ಆ ಗುರುಕುಲ ಮತ್ತು ಅದ್ರ ಜೊತೆಗೆ ಮಾಡರ್ನ್ ಎಜುಕೇಷನ್ CBSE ಈ ಸಿಲೆಬಸ್ನಲ್ಲಿ ತಾವು ಈ ಶಾಲೆಯನ್ನು ಆ ಕಲ್ಪನೆಯನ್ನು ಇಟ್ಟುಕೊಂಡಿದ್ದೀರಿ. ಇವತ್ತು ಗುರುಕುಲ ಅಂದ ತಕ್ಷಣ ನಾವು ವಿದ್ಯಾರ್ಥಿಗಳು ಇಲ್ಲಿ ಇದ್ದು ಅದನ್ನು ವ್ಯಾಸಂಗ ಮಾಡುವಂತಹ ಪದ್ಧತಿ ಹಿಂದಿನ ಕಾಲದಲ್ಲಿ ಇದ್ದಂಥದ್ದು. ಇಲ್ಲಿ ಅದರ ಬಗ್ಗೆ ಹೇಳೋದಾದರೆ ಸ್ವಾಮೀಜಿ. ಫಸ್ಟ್ ಫೇಸಲ್ಲಿ ಅಂದರೆ ಮೊದಲ ಹಂತದಲ್ಲಿ ಈ ಮಾಡರ್ನ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂದರೆ CBSE ಸಿಲೆಬಸ್ ಅದು ಪ್ರಾರಂಭ ಮಾಡ್ತೇವೆ. ನಿಮಗೆಲ್ಲರಿಗೂ ಗೊತ್ತು, ಈ ದೊಡ್ಡ ದೊಡ್ಡ ಕಾರ್ಯ ಮಾಡುವುದಿದ್ರೆ, ಪ್ರಾಜೆಕ್ಟ್ ಮಾಡುವುದಿದ್ರೆ ತುಂಬ ಹಣ ಬೇಕು, ಆರ್ಥಿಕ ಸಪೋರ್ಟ್ ಬೇಕು. ಅದು ನಮ್ಮಂಥ ಸಾಧುಗಳಿಂದ ಸಾಧ್ಯ ಇಲ್ಲ. ಭಗವಂತನ ಕೃಪಾ ಕಟಾಕ್ಷ ಮತ್ತು ಉದಾರ ಮನಸ್ಸಿನ ದಾನಿಗಳು ಮುಂದೆ ಬಂದು ನಮ್ಮ ಯೋಜನೆಯನ್ನು ಪೂರ್ತಿಗೊಳಿಸಲಿಕ್ಕೆ ಅವ್ರದ್ದು ಸಪೋರ್ಟ್ ಬೇಕು. ಅದಕ್ಕೆ ಫಸ್ಟ್ ಫೇಸಲ್ಲಿ ಅಂದರೆ ಈ ಪ್ರಾಜೆಕ್ಟ್ ಇದ್ದು ಇದರಲ್ಲಿ 4 ಹಂತಗಳಲ್ಲಿ 4 ಬೇರೆ ಬೇರೆ ಒಂದೇ ಕ್ಯಾಂಪಸ್ಸಲ್ಲಿ 4 ವಿಂಗ್ಗಳಿದೆ. ಒಂದು ಇದು ಮಾಡರ್ನ್ ಎಜುಕೇಷನ್ ಇದ್ದು ಶಾಲೆ CBSE, ಇನ್ನೊಂದು ಬಾಯ್ಸ್ ಹಾಸ್ಟೆಲ್. ಯಾಕೆಂತ ಹೇಳಿದರೆ ಇದು ರೆಸಿಡೆನ್ಷಿಯಲ್ ಸ್ಕೂಲು ಮತ್ತು ಡೇ ಸ್ಕಾಲರ್. ಲೋಕಲ್ನವರು ದಿನ ಬಂದು ಹೋಗ್ಬೋದು. ದೂರದ ಅವರಿಗೆ ವಸತಿ ಸೌಕರ್ಯ ಬೇಕು. ಅದೊಂದು ಬಾಯ್ಸ್ ಹಾಸ್ಟೆಲ್. ಆಮೇಲೆ ಒಂದು ಗುರುಕುಲ ಮತ್ತು ಹಾಸ್ಟೆಲನ್ನು ನಾವು ಒಟ್ಟಿಗೆ ಪ್ರಾರಂಭ ಮಾಡಬೇಕು. 2ನೇ ಹಂತದಲ್ಲಿ ಪ್ರಾರಂಭ ಮಾಡಬೇಕಂತ ಯೋಜನೆ ಹಾಕಿಕೊಂಡಿದ್ದೇವೆ. 4ನೆಯ ಒಂದು ಫೆಸಿಲಿಟಿ ಏನಂತ ಹೇಳಿದರೆ ವಿವೇಕಾನಂದ ಸೆಂಟರ್ ಫಾರ್ ಹ್ಯೂಮನ್ ಎಕ್ಸಲೆನ್ಸ್ ಅಂತ. ಇದರಲ್ಲಿ ಏನಂತ ಹೇಳಿದರೆ ನೈತಿಕ ಮೌಲ್ಯಗಳನ್ನು ಜನರಿಗೆ ತಾಗೋ ಹಾಗೆ, ಅದು ಆಧ್ಯಾತ್ಮಿಕದ ದೃಷ್ಟಿಯಿಂದ ಒಳ್ಳೆಯ ನಾಗರಿಕರನ್ನು ಸೃಷ್ಟಿ ಮಾಡಲಿಕ್ಕಾಗಿ ಈ ವಿವೇಕಾನಂದ ಸೆಂಟರ್ ಫಾರ್ ಹ್ಯೂಮನ್ ಎಕ್ಸಲೆನ್ಸ್ ಅಂತ. ಅಲ್ಲಿ ಬಿಹೇವಿಯರಲ್ ಸೈನ್ಸ್ ಬಗ್ಗೆ ಕೂಡ ಒಂದು ಸರ್ಟಿಫಿಕೇಷನ್ ಕೋರ್ಸ್ ಮಾಡಬೇಕಂತ ಇದ್ದೇವೆ. ಆಮೇಲೆ ಸಾಫ್ಟ್ ಸ್ಕಿಲ್ ಮತ್ತು ಕೌಶಲ್ಯಾಧಾರಿತವಾದ ಉದ್ಯೋಗಗಳು ಸಿಗುವ ಹಾಗೆ ಅಲ್ಲಿ ಪೂರಕವಾಗಿ ಅವರಿಗೆ ಎಲ್ಲ ಟ್ರೈನಿಂಗ್ ಎಲ್ಲ ಕೊಡೋದು, ಇಂಥದ್ದೆಲ್ಲ ವಿವೇಕಾನಂದ ಸೆಂಟರ್ ಫಾರ್ ಹ್ಯೂಮನ್ ಎಕ್ಸಲೆನ್ಸಲ್ಲಿ ಮಾಡುವಂಥ ಯೋಜನೆ ಇದೆ. ಇದು ಈ ಕ್ಯಾಂಪಸ್ಸಲ್ಲಿ 4 ಫೆಸಿಲಿಟೀಸ್ ಎಲ್ಲ ಪೂರ್ತಿ ಕಾರ್ಯ ಮಾಡಲಿಕ್ಕೆ ಆರಂಭ ಆದಮೇಲೆ ಇದೊಂದು ಅದ್ಭುತವಾದ
ಸೆಂಟರ್ ಆಫ್ ನಾಲೆಜ್ ಆಗ್ತದೆ ಅಂತ ಹೇಳಿ ನಮ್ಮ ಮನಸ್ಸಿನ ಅನಿಸಿಕೆ. ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಸನ್ನಿಧಾನದಿಂದ ಸುಮಾರು 1-2.5 ಕಿಲೋಮೀಟರ್, ಅದ್ರ ಜೊತೆಗೆ ಪಲ್ಗುನಿ ತಟದಲ್ಲಿ ಇರುವಂತಹ ಈ ಬಹಳ ಒಂದು ರಮಣೀಯ ಜಾಗ ಅಂತೇಳಿ ಹೇಳ್ಬೋದು. ಯಾಕಂತ ಕೇಳಿದರೆ ಆ ಗುರುದೇವರ ಅನುಗ್ರಹ ಈ ಜಾಗ ಈ ಶಾಲೆಗೆ ಸಿಕ್ಕಿರುವುದು ಮತ್ತು ಈ ಭಾಗದ ಜನರ ಒಂದು ಪುಣ್ಯ ಅಂತೇಳಿ ಹೇಳ್ಬೋದು. ಸ್ವಾಮೀಜಿ, ಈ ಶಾಲೆಯ ಬಗ್ಗೆ ನೀವು ವಿಸ್ತೃತವಾಗಿ ಮಾತಾಡ್ತಿದ್ರಿ. ಈ ಶಾಲೆಯ ಒಟ್ಟು ಅಂದಾಜು ವೆಚ್ಚದ ಬಗ್ಗೆ ಮತ್ತು ಅದರ ಆಗು ಹೋಗುಗಳ ಬಗ್ಗೆ ಮಾತಾಡೋದಾದರೆ ಸ್ವಾಮೀಜಿ. ಅಂದಾಜು ವೆಚ್ಚ 75 ಕೋಟಿ ಅಂತ ಹೇಳಿ ಇವಾಗಲೇ ನಾವು ವರ್ಕೌಟ್ ಮಾಡಿದ್ದೇವೆ. ಅದೇ ಆವಾಗ ನಾನು ಹೇಳಿದೆ 4 ಫೆಸಿಲಿಟೀಸ್: ಸ್ಕೂಲು, ಗುರುಕುಲ, ಬಾಯ್ಸ್ ಹಾಸ್ಟೆಲ್ ಮತ್ತು ವಿವೇಕಾನಂದ ಸೆಂಟರ್ ಫಾರ್ ಹ್ಯೂಮನ್ ಎಕ್ಸಲೆನ್ಸ್ ಅಂತ. ಈ ಜಾಗ ಒಂದು 6 ಎಕರೆ ಜಾಗ ಇದೆ. ಇದು ಪಲ್ಲಿಪಾಡಿಯಲ್ಲಿದೆ. ಒಂದು ವ್ಯಾಸಂಗ ಮಾಡಲಿಕ್ಕೆ ಪೂರಕವಾಗಿರುವಂಥ ಜನ ಸಂದಣಿಯಿಂದ ದೂರವಾಗಿ ಒಂದು ಹಸಿರು ಪ್ರದೇಶದಲ್ಲಿ, ಇಟ್ ಈಸ್ ಆನ್ ದ ಎಲಿವೇಟೆಡ್ ಪ್ಲೇಸ್, ಹಿಲ್ ಟಾಪ್ ಅಂತ ನಾವು ಹೇಳ್ತೇವೆ. ಅದರಲ್ಲಿ ಸುತ್ತ ನೀವು ನೋಡಿದರೆ ಹಚ್ಚ ಹಸುರಾಗಿ ಕಾಡೇ ಇದೆ, ಅರಣ್ಯ ಇದೆ. ಓದುವ ಮಕ್ಕಳಿಗೆ ಇದು ಒಳ್ಳೆಯ ಪ್ರದೇಶ. ಅದಕ್ಕಿಂತಲೂ ಗುರುಕುಲಕ್ಕೆ ಪೂರಕವಾದಂಥ ಜಾಗ. 75 ಕೋಟಿದ್ದು ಫುಲ್ ಪ್ರಾಜೆಕ್ಟ್ 75 ಕೋಟಿ. ಇವಾಗಲೇ ಜಾಗ ತಗೊಂಡು ಸುಮಾರು ಕಾಮಗಾರಿಯಾಗಿದೆ. ಇದಕ್ಕೆ ಸುಮಾರು 10 ಕೋಟಿಯಷ್ಟು ಇವಾಗಲೇ ಖರ್ಚಾಗಿದೆ. ಈ ಶಾಲೆ ಇನ್ನೂ ಪ್ರಾರಂಭ ಮಾಡಲಿಕ್ಕೆ ನಮಗೆ ಕಡಿಮೆ ಪಕ್ಷ ಅಂದರೆ ಎಲ್ಲ ಈ ಕಾಮಗಾರಿ ಮುಗಿಸಿ ಆಮೇಲೆ ಅದಕ್ಕೆ ಫರ್ನಿಚರ್ಸ್ ಬೇಕು, ಇಂಟೀರಿಯರ್ಸ್ ಬೇಕು, ಲ್ಯಾಬ್ ಎಕ್ವಿಪ್ಮೆಂಟ್ ಬೇಕು, ಜನ್ರೇಟರ್ ಬೇಕು, STP ಆಗಬೇಕು. ಇದೆಲ್ಲ ಇನ್ನೊಂದು 10 ಕೋಟಿ ಇದ್ದರೆ ಕಂಪ್ಲೀಟ್ ಮುಗೀತದೆ, ಶಾಲೆ ಮುಗೀತದೆ, ಫುಲ್ ಫ್ಲೆಜ್ ಸ್ಕೂಲ್ ಆಗ್ತದೆ. ಬರುವ ವರ್ಷ ಮಕ್ಕಳಿಗೆ ಇದು ನಮ್ಮ ಕೊಡುಗೆ ಅಂತ ಅಲ್ಲ, ನಮ್ಮ ಸೇವೆ. ನಮ್ಮ ಸಮಾಜಕ್ಕೆ ದಾರಿ ತಪ್ಪಿ ಹೋಗುವಂಥ ವಿದ್ಯಾರ್ಥಿಗಳು ಸರಿಯಾದ ಒಂದು ದಾರಿಗೆ ಬರಬೇಕಾದ್ರೆ ಇಂಥ ವಿದ್ಯಾ ದೇಗುಲಗಳು ಭಾರತದಾದ್ಯಂತ ಆಗಬೇಕು. ಅದು ಮುಂದೆ ಆಗ್ಬೋದು, ಗೊತ್ತಿಲ್ಲ ಗುರುದೇವನ ಇಚ್ಛೆ ಹೇಗಿದೆ ಅಂತ. ಆ ನಿಟ್ಟಿನಲ್ಲಿ ನಮ್ಮದು ಒಂದು ಸೇವೆ, ಪ್ರಯತ್ನ, ಮತ್ತು ಬಾಕಿದ್ದೆಲ್ಲ ಭಗವಂತನ ಇಚ್ಛೆ ಇದ್ದ ಹಾಗೆ ಆಗೋದು. ಸ್ವಾಮೀಜಿಯವರೇ, ಇವತ್ತು ಈ ಶಾಲೆಯಲ್ಲಿ ಗುರುಕುಲ ಮತ್ತು ಅದರ ಜೊತೆಗೆ ಮಾಡರ್ನ್ ಎಜುಕೇಷನ್ ಅಂತೇಳಿ ಹೇಳಿದ್ರಿ. ಇಲ್ಲಿ ವಿದ್ಯಾರ್ಜನೆಗೆ ವಿದ್ಯಾರ್ಥಿಗಳ ರೂಪದಲ್ಲಿ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಕೂಡ ಇಲ್ಲಿ ವ್ಯಾಸಂಗ ಮಾಡ್ಬೋದಾ, ಅಥವಾ ಗಂಡು ಮಕ್ಕಳಿಗೆ ಮಾತ್ರವಾ? ಅವರು ಇದ್ದು ವ್ಯಾಸಂಗ ಮಾಡೋದಾದರೆ ಹೇಗೆ ಸ್ವಾಮೀಜಿ? ಈ ವಿದ್ಯಾದೇಗುಲ, ರಾಮಕೃಷ್ಣ ವಿದ್ಯಾದೇಗುಲ, ಈ ಶಾಲೆಯಲ್ಲಿ ಕೋ ಎಜುಕೇಷನ್, ಹೆಣ್ಮಕ್ಳು ಇರ್ತಾರೆ, ಗಂಡು ಮಕ್ಕಳು ಇರ್ತಾರೆ. ನಾವು ಹೆಣ್ಮಕ್ಳನ್ನು ಸಪ್ರೇಟ್ ಮಾಡಲಿಕ್ಕೆ ಆಗೋಲ್ಲ. ಆದರೂ ಇಲ್ಲಿ ನಾವು ಹಾಸ್ಟೆಲ್ ಮಾಡ್ತೇವೆ ಅಂತ ಹೇಳಿದ್ದು ಅದು ಗಂಡು ಮಕ್ಕಳಿಗೆ ಮಾತ್ರ. ಯಾಕೆಂತ ಹೇಳಿದರೆ ಈ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಅದನ್ನು ಅಡ್ಮಿನಿಸ್ಟ್ರೇಷನ್, ಆಡಳಿತ ಮತ್ತು ಅದನ್ನು ನಡೆಸುವವರು ಸಾಧುಗಳು. ಹಾಗೆ ಹೆಣ್ಮಕ್ಕಳಿಗೆ ಇಲ್ಲಿ ವಸತಿ ಗೃಹ ನಾವು ಮಾಡುವಂಥ ಪರಿಕಲ್ಪನೆಯೂ ಇಲ್ಲ, ಯೋಜನೆಯೂ ಇಲ್ಲ. ಆಮೇಲೆ ಗುರುಕುಲ ಅದು ಹುಡುಗರಿಗೆ ಮಾತ್ರ. ಯಾಕೆಂತ ಹೇಳಿದರೆ ಅವರು ಗುರುಕುಲದಲ್ಲಿ ವ್ಯಾಸಂಗ ಮಾಡುವವರು ಇಲ್ಲೇ ಇರಬೇಕಾಗ್ತದೆ. ಅವ್ರದ್ದು ಬೆಳಿಗ್ಗೆ 3 ಗಂಟೆಗೂ ಪ್ರಾರಂಭ ಆಗ್ಬೋದು, 4 ಗಂಟೆಗೂ ಅವ್ರದ್ದು ಕೋರ್ಸು ಪ್ರಾರಂಭ ಆಗ್ಬೋದು. ಗುರುಕುಲ ಓನ್ಲಿ ಫಾರ್ ಬಾಯ್ಸ್, ಅದು ಆಪ್ಷನಲ್, ಕಂಪಲ್ಸರಿ ಅಲ್ಲ. ನನಗೆ ಬೇಕಾದರೆ ಗುರುಕುಲ ಮತ್ತು ಮಾಡರ್ನ್ ಎಜುಕೇಷನ್ ಎರಡೂ ತಗೊಳ್ಬೋದು. ನನಗೆ ಮಾಡರ್ನ್ ಎಜುಕೇಷನ್ ಬೇಡ, ಗುರುಕುಲನೇ ಬೇಕಂತ ಹೇಳಿದರೆ ನಾನು ಗುರುಕುಲದಲ್ಲೇ ವಿದ್ಯಾಭ್ಯಾಸ ವ್ಯಾಸಂಗ ಮಾಡಿ 8 ವರ್ಷನ 9 ವರ್ಷನ ಅದು ನಾವು ನಿರ್ಧಾರ ಮಾಡಬೇಕು. ಅವರಿಗೆ ಆಚಾರ್ಯರಾಗ್ಬೋದು, ದೇವಸ್ಥಾನಗಳಲ್ಲಿ ಪೂಜಾರಿಗಳಾಗ್ಬೋದು. ಯಾಕೆಂತ ಹೇಳಿದರೆ ವೇದಾಂತ, ಉಪನಿಷತ್ತು, ಭಗವದ್ಗೀತೆ ಇದೆಲ್ಲ ಅವರಿಗೆ ವ್ಯಾಸಂಗ ಮಾಡಲಿಕ್ಕೆ ಅವಕಾಶ ಇದೆ, ಅದು ಮಾಡ್ಬೋದು. ಆಮೇಲೆ ಈಗ ಸದ್ಯಕ್ಕೆ ನಾವು ವಸತಿ ಗೃಹ ಮಾಡಲಿಲ್ಲ. ಎಲ್ಲ ಅಕ್ಕಪಕ್ಕದ ಊರಿನ ಮಕ್ಕಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಅದು ಹಾಗೆ ಆಗ್ತದೆ. ಪೊಳಲಿಯ ರಾಮಕೃಷ್ಣ ತಪೋವನದ ಸ್ವಾಮೀಜಿಯವರು ಶ್ರೀ
ವಿವೇಕ ಚೈತನ್ಯಾನಂದ ಸ್ವಾಮೀಜಿಯವರು ತಾವು ಈ ಯೋಜನೆಯನ್ನು ಮುಂಚೂಣಿಯಲ್ಲಿ ನಿಂತು ಇದರ ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಯತ್ನ ಮಾಡಿದಂಥವ್ರು. ಇವತ್ತು ಜನರ ಮಧ್ಯೆ ಇರುವಂಥದ್ದು ಇವತ್ತು ಈ ರಾಮಕೃಷ್ಣ ತಪೋವನ ಮತ್ತು ರಾಮಕೃಷ್ಣ ಮಿಷನ್ ಇದು ವಿಂಗಡಣೆಯಾಗಿ ಬೇರೆಯಾಗಿ ನಿಲ್ಲುತ್ತಾ ಅಥವಾ ಇದು ಮರ್ಜ್ ಆಗತ್ತಾ ಅನ್ನುವಂಥದ್ದು ಒಂದು ಜನಸಾಮಾನ್ಯರ ನಡುವೆ ಇರುವಂಥ ಒಂದು ಸಂಶಯ ಸ್ವಾಮೀಜಿ. ಇದರ ಬಗ್ಗೆ ಮಾತಾಡೋದಾದ್ರೆ ತಮಗೆಲ್ಲ ಗೊತ್ತಿದ್ದ ವಿಷಯನೇ ಇದು. ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಇದು ವಿಶ್ವವಿಖ್ಯಾತ ಒಂದು ಸಂಸ್ಥೆ, ಟ್ವಿನ್ ಆರ್ಗನೈಸೇಷನ್ ಅಂತ. ಇದನ್ನು ಪ್ರಾರಂಭ ಮಾಡಿದವರು ಸ್ವಾಮಿ ವಿವೇಕಾನಂದರು. ವಿಶ್ವದಲ್ಲಿ ತುಂಬ ಕಡೆ ಈ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಸೆಂಟರ್ಸ್ ಎಲ್ಲ ಇದೆ. ಆಧ್ಯಾತ್ಮಿಕ ಸಾಧನೆಯೊಟ್ಟಿಗೆ ಜನಸೇವೆಯನ್ನು ಮಾಡ್ತಾ ಬಂದಿದೆ ಎಷ್ಟೋ ವರ್ಷಗಳಿಂದ. ಈಗ ರಾಮಕೃಷ್ಣ ತಪೋವನ, ರಾಮಕೃಷ್ಣ ಮಠ, ರಾಮಕೃಷ್ಣ ಮಿಷನ್ ಒಟ್ಟಿಗೆ ಇದು ವಿಲೀನಗೊಳ್ಳುವಂಥ ಪ್ರಕ್ರಿಯೆ ನಡೆದಾಗಿದೆ. ಇನ್ಸ್ಪೆಕ್ಷನ್ ಆಯಿತು, ಎಲ್ಲ ಆಯಿತು. ಇನ್ನು ಸದ್ಯದಲ್ಲೇ ಇದಕ್ಕೆ ಇನ್ನೊಬ್ಬರು ಈ ಮಠವನ್ನು ನಡೆಸುವಂಥ ಸಾಧುಗಳು ಇಲ್ಲಿಗೆ ಪೋಸ್ಟಿಂಗ್ ಆಗಲಿಕ್ಕೆ ಇದ್ದಾರೆ. ನಮಗೆ ಒಫಿಷಿಯಲ್ ಕಮ್ಯುನಿಕೇಷನ್ ಬಂದಿಲ್ಲ. ಒಫಿಷಿಯಲ್ ಕಮ್ಯುನಿಕೇಷನ್ ಬಂದರೆ ಈ ರಾಮಕೃಷ್ಣ ವಿದ್ಯಾದೇಗುಲ ಕೂಡ ರಾಮಕೃಷ್ಣ ಮಠದ ಅಂಡರಲ್ಲೇ ಅದು ಕಾರ್ಯನಿರ್ವಹಿಸುವುದು. ರಾಮಕೃಷ್ಣ ಮಿಷನ್ ಇದರ ಕೆಳಗೆ ಎಷ್ಟೋ ಆಸ್ಪತ್ರೆಗಳು, ಎಷ್ಟೋ ಶಾಲಾ ಕಾಲೇಜುಗಳು ಎಲ್ಲ ಕಾರ್ಯ ನಡೆಸಿ ಜನರಿಗೆ ಬೇರೆ ಬೇರೆ ರೀತಿಯಿಂದ ಸೇವೆ ಮಾಡ್ತಾ ಬಂದಿದೆ. ಸದ್ಯದಲ್ಲೇ ರಾಮಕೃಷ್ಣ ತಪೋವನ ಹೋಗಿ ರಾಮಕೃಷ್ಣ ಮಠ ಅಂತ ಈ ಒಂದು ಆಶ್ರಮದ ಹೆಸರು ಕೂಡ ಬದಲಾವಣೆ ಆಗುವಂಥದ್ದಿದೆ. ನಾವು ಜನಸಾಮಾನ್ಯರ ಹತ್ರ ನಮ್ಮ ಪ್ರಾರ್ಥನೆ ಏನಂತ ಹೇಳಿದರೆ, ನಮ್ಮ ಸನಾತನ ಧರ್ಮ, ನಮ್ಮ ಭಾರತೀಯತೆ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಇದು ಉಳಿಸಬೇಕಾದ್ರೆ ರಾಮಕೃಷ್ಣ ಮಠ, ರಾಮಕೃಷ್ಣ ಮಿಷನ್ ಇದ್ದು ಕೊಡುಗೆ ಅಷ್ಟಿಷ್ಟಲ್ಲ. ಸ್ವಾಮಿ ವಿವೇಕಾನಂದರು ಅಮೇರಿಕಕ್ಕೆ ಹೋಗಿ ನಮ್ಮ ಈ ಭಾರತದ ಶ್ರೇಷ್ಠತೆಯನ್ನು ವಿಶ್ವಕ್ಕೆ ಸಾರಿದಂಥ ಮಹಾನ್ ಚೇತನ ಅವರು. ಅವರ ಕಲ್ಪನೆ ಏನಂತ ಹೇಳಿದರೆ, ಮ್ಯಾನ್ ಮೇಕಿಂಗ್ ಎಜುಕೇಷನ್, ನಿಜವಾದ ಮನುಷ್ಯನನ್ನು ಸೃಷ್ಟಿ ಮಾಡುವಂಥ ವಿದ್ಯಾಭ್ಯಾಸ ನಮ್ಮ ಮಕ್ಕಳಿಗೆ ಸಿಗಬೇಕು ಅಂತ. ಆ ನಿಟ್ಟಿನಲ್ಲಿ ಈ ರಾಮಕೃಷ್ಣ ವಿದ್ಯಾದೇಗುಲ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಾಯಿದೆ. ಅದು ಗುರುದೇವ ಶ್ರೀರಾಮಕೃಷ್ಣರ ಕೃಪೆ, ಶ್ರೀಮಾತೆ ಶಾರದಾ ದೇವಿಯವರ ವಾತ್ಸಲ್ಯ ಆಶೀರ್ವಾದ, ವಿವೇಕಾನಂದರ ಕೃಪೆ ಆಶೀರ್ವಾದ ಮತ್ತು ನಮ್ಮ ರಾಜರಾಜೇಶ್ವರಿ ಭದ್ರಕಾಳಿ ಅವರ ಆಶೀರ್ವಾದದಂತೆ ಖಂಡಿತವಾಗಿ ನಡೆಯುತ್ತದೆ ಅಂತ ಹೇಳಿ ನಮಗೆ ದೃಢ ವಿಶ್ವಾಸ ಇದೆ. ಸುಸಂಸ್ಕೃತವಾದ ವ್ಯಕ್ತಿ ನಿರ್ಮಾಣ ಆದರೆ ಇಡೀ ಜಗತ್ತು ಸಂಸ್ಕೃತವಾಗಿರುತ್ತದೆ, ಅದು ಒಳ್ಳೆಯ ರೀತಿಯಲ್ಲಿ ನಡೀತದೆ ಅನ್ನುವಂಥದ್ದು ಪೂಜ್ಯ ಸ್ವಾಮೀಜಿಯವರ ಮತ್ತು ಪೂಜ್ಯ ಸ್ವಾಮೀಜಿಯವರೇ ಇಷ್ಟು ಹೊತ್ತು ನಮ್ಮ ಜೊತೆ ಸುದ್ದಿನೈನ್ ಜೊತೆ ಇಡೀ ಈ ಶಾಲೆಯ ಕಲ್ಪನೆಯ ಬಗ್ಗೆ, ನಮ್ಮ ಬಡಗಳೂರು ಗ್ರಾಮದ ಪಲ್ಲಿಪಾಡಿ ಎಂಬಲ್ಲಿ ಇರುವಂತಹ ಈ ಶಾಲೆಯ ಬಗ್ಗೆ ದೀರ್ಘವಾಗಿ ಮಾತಾಡಿದ್ರಿ. ಸುದ್ದಿನೈನ್ ವಾಹಿನಿಯ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಅದರ ಜೊತೆಗೆ ಈ ಶಾಲೆ ಶ್ರೀ ದೇವರ ಕೃಪೆಯಿಂದ ಆದಷ್ಟು ಬೇಗ ಆರಂಭ ಆಗಲಿ ಅನ್ನುವಂಥದ್ದೇ ನಮ್ಮ ಆಶಯ ಸ್ವಾಮೀಜಿ. ಧನ್ಯವಾದ. ವೀಕ್ಷಕ ಮಿತ್ರರೇ, ಬಡಗಬೆಳ್ಳೂರು ಮತ್ತು ಕರಿಯಂಗಳ ಗ್ರಾಮದ ಗಡಿ ಭಾಗದಲ್ಲಿ ಅಂದರೆ ಪಲ್ಲಿಪಾಡಿ ಅನ್ನುವಂತಹ ಈ ಸುಂದರ ಪ್ರದೇಶದಲ್ಲಿ ರಾಮಕೃಷ್ಣ ವಿದ್ಯಾದೇಗುಲ ಅನ್ನುವಂತಹ ಪೂಜ್ಯ ವಿವೇಕ ಚೈತನ್ಯಾನಂದ ಸ್ವಾಮೀಜಿಯವರ ಕಲ್ಪನೆಯ ಕೂಸು ನಮ್ಮ ಕಣ್ಣೆದುರು ಮೂಡಿ ಬರಲಿಕ್ಕಿದೆ. ಇದು ವಿವೇಕಾನಂದ ಸ್ವಾಮೀಜಿಯವರು ಹೇಳಿದಂತೆ ವ್ಯಕ್ತಿ ನಿರ್ಮಾಣವಾಗದ ಹೊರತು ಸಮಾಜದಲ್ಲಿ ಸುಧಾರಣೆ
ಖಂಡಿತ ಸಾಧ್ಯವಿಲ್ಲ. ಸನಾತನತೆ ಉಳಿಬೇಕು ಅಂತ ಕೇಳಿದರೆ ಆ ಉಳಿಸುವಂತಹ ವ್ಯಕ್ತಿಗಳ ನಿರ್ಮಾಣ ಆಗಬೇಕು. ಆ ನಿರ್ಮಾಣ ಮಾಡಲಿಕ್ಕೆ ಸೂಕ್ತವಾದ ವೇದಿಕೆ ಇಂಥ ಶಾಲೆ. ಯಾಕಂತ ಕೇಳಿದರೆ ಈ ಶಾಲೆ ಸುಸಂಸ್ಕೃತವಾದ ಸಮಾಜಕ್ಕೆ ಸದೃಢವಾದ ವ್ಯಕ್ತಿಯನ್ನು ಕೊಡಬಲ್ಲಂತಹ ಚಾತುರ್ಯವನ್ನು, ಆ ಚಾಕಚಕ್ಯತೆಯನ್ನು ಉಳಿಸುವಂತಹ ಮತ್ತು ಜನರಲ್ಲಿ ಬೆಳೆಸುವಂತಹ ಶಾಲೆ ಇದಾಗಿದೆ. ಪೂಜ್ಯ ಸ್ವಾಮೀಜಿಯವರು ಹೇಳಿದಂತೆ ಈ ಶಾಲೆಗೆ ಸುಮಾರು 75 ಕೋಟಿ ರೂಪಾಯಿ ವೆಚ್ಚ ತಗಲಬಹುದು ಅನ್ನುವಂಥದ್ದು. ಈಗಾಗಲೇ 10 ಕೋಟಿ ರೂಪಾಯಿ ಖರ್ಚು ಕೂಡ ಆಗಿದೆ. ಬರುವ ವರ್ಷ ಇಲ್ಲಿ ಶಾಲೆಯನ್ನು ಆರಂಭಿಸುವಂತಹ ಆಲೋಚನೆಯಲ್ಲಿ ಸ್ವಾಮೀಜಿಯವರಿದ್ದಾರೆ. ನಮ್ಮ ಪುಣ್ಯ, ನಮ್ಮ ಭಾಗ್ಯ. ಯಾಕಂತ ಕೇಳಿದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಶಾಲೆ ಮಾದರಿಯಾಗುವುದಂತೂ ಖಂಡಿತ ಸತ್ಯ. ಯಾಕಂತ ಕೇಳಿದರೆ ಈ ಶಾಲೆ ನಿರ್ಮಾಣವಾದಲ್ಲಿ, ಈ ಶಾಲೆ ಕಾರ್ಯರೂಪಕ್ಕೆ ಬಂದ ಮೇಲೆ ನಮ್ಮ ಸನಾತನ ಸಂಸ್ಕೃತಿಗೆ ಬಹಳ ದೊಡ್ಡ ಆಸ್ತಿ ಆಗುವುದಂತೂ ಸತ್ಯ. ದಾನಿಗಳು ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು. ನಾವು ಬಹಳಷ್ಟು ಖರ್ಚುಗಳನ್ನು ಮಾಡ್ತೇವೆ, ಆದರೆ ಈ ಶಾಲೆ ನಿರ್ಮಾಣ ಆಗಬೇಕಾದ್ರೆ ತಮ್ಮ ಕೈ ಜೋಡಿಸಬೇಕು. ದಾನಿಗಳಾದ ತಾವೆಲ್ಲರೂ ಈ ಸ್ವಾಮೀಜಿಯ ಕಾರ್ಯದಲ್ಲಿ, ಈ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಆಶ್ರಮ ಎರಡೂ ಸೇರಿ ಮಾಡುವಂತಹ ಈ ಲೋಕ ಕಾರ್ಯದಲ್ಲಿ ತಾವೆಲ್ಲರೂ ಕೈ ಜೋಡಿಸಬೇಕು ಅನ್ನುವಂಥದ್ದು ನಮ್ಮ ಸುದ್ದಿನೇನ ಆಶಯ. ಧನ್ಯವಾದಗಳು.